ನೋಡಿ ಫ್ರೆಂಡ್ಸ್, ಇದು RTCC ಪ್ಯಾನಲ್, ರಿಮೋಟ್ ಟ್ಯಾಪ್ ಚೇಂಜ್ ಕಂಟ್ರೋಲ್ ಪ್ಯಾನಲ್. ಇದು ಬಂದ್ಬಿಟ್ಟು ಕಂಟ್ರೋಲ್ ಸಪ್ಲೈ, ಇದು ಆಟೋ ಮ್ಯಾನ್ಯಲ್. ಇದು ಟ್ಯಾಪ್ ನ ರೈಸ್ ಮಾಡೋದು, ಲೋ ಇಂದ ಹೈ ಇದು ರೈಸ್ ಮಾಡೋದು. ಇದು ಕಂಟ್ರೋಲ್ ಸಪ್ಲೈ ಆನ್ ಇಂಡಿಕೇಶನ್ ಬಟನ್. ಏನನ್ನ ಫಾಲ್ಟ್ ಬಂದ್ರೆ ಇದು ಏನನ್ನ ಇದು ಚೆಕ್ ಮಾಡಕ್ಕೆ ಟೆಸ್ಟ್ ಬಟನ್. ಇದು ಬಂದ್ಬಿಟ್ಟೆ ಏನನ್ನ ಫಾಲ್ಟ್ ಬಂದ್ರೆ ಅಕ್ಸೆಪ್ಟ್ ಮಾಡೋದು, ಇದು ರೀಸೆಟ್ ಮಾಡೋದು. ಇದು ಅಲಾರಂ ಬರುತ್ತೆ, ಇದು ಅಕ್ಸೆಪ್ಟ್ ಆಗುತ್ತೆ, ಇದು ಅಕ್ಸೆಪ್ಟ್ ಮಾಡೋದು. ಇದು ರೀಸೆಟ್ ಬಟನ್. ಇದು ಫಾಲ್ಟ್ ಇಂಡಿಕೇಶನ್ ಬರುತ್ತೆ. ಆಯಿಲ್ ಟೆಂಪರೇಚರ್ ಅಲಾರಮ್, ಆಯಿಲ್ ಟೆಂಪರೇಚರ್ ಟ್ರಿಪ್, ವೈಂಡಿಂಗ್ ಟೆಂಪರೇಚರ್ ಟ್ರಿಪ್, ಬುಚೋಸ್ ರಿಲೇ ಅಲಾರಮ್, ಬುಚೋಸ್ ರಿಲೇ ಟ್ರಿಪ್. ಇದು RTCC ಮಾಡಲ್, ಇಂಟಿಗ್ರೇಟೆಡ್ ಮಾಡಲ್ ಬಂದ್ಬಿಟ್ಟು ಇದರಲ್ಲಿ ಪ್ರೋಗ್ರಾಮ್ ಸೆಟ್ಟಿಂಗು ಎಂಟೈರ್ ಇದನ್ನ ರೀಸೆಟ್ ಮಾಡಬೇಕು ಬಟನ್. ಯೂಸ್ ಫಾಲ್ಟ್ ಚೆಕ್ ಮಾಡೋಕೆ RTCC ಪ್ಯಾನಲ್ ಮ್ಯಾನುವಲ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದೀವಿ ನೋಡಿ. ವೋಲ್ಟೇಜ್ ಬಂದ್ಬಿಟ್ಟು 419 ಇದೆ, ಟ್ಯಾಪ್ 4 ಅಲ್ಲಿ ಇದೆ. ನಾವು ಆಟೋ ಮೋಡ್ ಮಾಡ್ಬೇಕಂದ್ರೆ ಆಟೋ ಇರೋದು ಮ್ಯಾನುವಲ್ ಹಾಕೋಬಿಟ್ಟು ಇಲ್ಲಿ ರೈಟ್ ಸೈಡ್ ಅಲ್ಲಿ ಬಟನ್ ರೈಸ್ ಮಾಡ್ಬೇಕು. 1 ಸೆಕೆಂಡ್ ರೈಸ್ ಮಾಡಿದ ತಕ್ಷಣ ಬಿಟ್ಬಿಡ್ಬೇಕು ನೋಡಿ. ವೋಲ್ಟೇಜ್ 426 ಆಯ್ತು, ಟ್ಯಾಪ್ 5 ಚೇಂಜ್ ಆಯ್ತು. ಇಮಿಡಿಯೇಟ್ಲಿ ನಾವು ಸೆಲೆಕ್ಟರ್ ಸ್ವಿಚ್ ಆಟೋ ಮೋಡ್ ಹಾಕಿದ್ರೆ ನಾರ್ಮಲ್ ಪೊಸಿಷನ್ ಬರುತ್ತೆ.